ಇವತ್ತು ಪವಿತ್ರ ಬಂದ ಇವತ್ತು ಸ್ಟಾರ್ಟಿಂಗಲ್ಲಿ ಪವಿತ್ರ ನೀರು ಸೇರ್ತಾ ಇರ್ತಾಳೆ, ಬಾವಿಯಿಂದ ನೀರು ಸೇರ್ತಾ ಇರೋ ರೀ ಇದೊಂದು ಚೆನ್ನಾಗಿದೆ ನಾನು ಮಾಡ್ತೀನಿ ಅಂತೆಲ್ಲ ಹೇಳ್ದೆ. ನೀವೇನು ಮಾಡ್ತೀನಿ ನಿಮ್ಗೆ ಗೊತ್ತಿಲ್ಲ, ಇದನ್ನು ಎಲ್ಲ ಒಂದು ಟೆಕ್ನಿಕ್ ಅಂತೆಲ್ಲ ಹೇಳ್ದೆ. ಅದೇನು ಟೆಕ್ನಿಕ್ ರೀ ನನಗೆ ಗೊತ್ತಾಗುತ್ತೆ, ನನಗೆ ಒಂದು ಟ್ರೈ ಮಾಡಿ ಅಂತ ನೀರು ಬಂದಿಗಿಲ್ಲ ನೀರು ಬಕೆಟ್ ಸುರಿದು ಕೊಟ್ಟಾಗ ಸರಿ ಅಂತೆಲ್ಲ ಹೇಳಿ ಹೇಳಿದ್ಬಿಟ್ಟ. ಸರಿ ಅಂತೇಳಿ ಹಗ್ಗ ಫುಲ್ ಬಿಟ್ಟು ಹಗ್ಗ ಹಿಡ್ಕೊಳ್ರಿ ಬಿಟ್ಬಿಟ್ಟಿರ ನೀವು ಅಂತ. ಸರಿ ಹಗ್ಗ ಹಿಡ್ಕೊಂಡೆ ಅಂತೆಲ್ಲ ಹೇಳಿ ಎಳೀರಿ ಅಂತೆಲ್ಲ ಹೇಳಿದ್ಬಿಟ್ಟು ಖಾಲಿ ಬಿಂದಿಗೆ ಬಂದಾಗ ಪವಿತ್ರ ಜಗ್ಗಿನ ಹಾಕ್ಬಿಡ್ತಾರೆ. ಅದು ಒಂದು ಟೆಕ್ನಿಕ್ ಸಾರ್, ನಿಮಗೆ ಗೊತ್ತಾಗಂಗಿಲ್ಲ ಅಂತೆಲ್ಲ ಹೇಳಿ ಸರಿ ತೋರಿಸ್ತೀನಿ ತಡೀರಿ ಅಂತೆಲ್ಲ ಹೇಳಿ ಬಂದು ಹಗ್ಗ ಬಿಟ್ಟು ಬಿಂದಿಗೆ ನೀರು ತುಂಬಿದ ಅಂದರೆ ಹಗ್ಗ ಲೂಸ್ ಬಿಡೋದು ಬಿಡೋದು ಬಿಂದಿಗೆ ತುಂಬಿದೆ ನೋಡಿ ಇಷ್ಟೇ ಅಂತೆಲ್ಲ. ಓಹೋ ಪವಿತ್ರ ಅವರೇ ಇದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತೆಲ್ಲ ಹೇಳ. ಸಾರ್ ಅಂತೆಲ್ಲ ಹೇಳಿ ಆ ಕಡೆ ಈ ಕಡೆಯಿಂದ ಸರ್ ಇದು ಹಳ್ಳಿ ನೀರು ಇದು ಬಾವಿ ನೀರು ತುಂಬ ಟೇಸ್ಟಾಗಿರುತ್ತೆ ಅಂದರೆ ಇದು ಕುಡಿದು ನೋಡಿ ಸರ್ ಅಂತ. ಅದು ಹೆಂಗೆ ಕುಡಿಯೋದು ಅಂತ, ನಾನು ಮೇಲೆಯಿಂದ ನೀರು ಹಾಕ್ತೀನಿ ನೀವು ಬೊಗಸೆಯಲ್ಲಿ ಕುಡಿಬೇಕು ಅಂತೆಲ್ಲ ಹೇಳಿದ. ಹೌದಾ ಅಂತೆಲ್ಲ ಹೇಳಿ ಹಾಕಿ ಅಂತೆಲ್ಲ ಹೇಳ್ತಾರೆ. ಹಾಕ್ತಾ ಕುಡಿದು ಎಷ್ಟು ಸೂಪರ್ ಆಗಿದೆ ಎಷ್ಟು ಸ್ವೀಟ್ ಆಗಿದೆ ಅಂತೆಲ್ಲ ಹೇಳಿ ಸರಿ ನಡಿ ಹೋಗೋಣ ಅಂತೆಲ್ಲ ಹೇಳಿ ಇಲ್ಲಿ ಬರ್ತಾರೆ. ಇವರಿಬ್ಬರು ಮನೆಗೆ ಹೋಗೋಣ ಅಂತೇಳಿ ಬರ್ತಾರೆ. ಎಲ್ಲಿ ಹೋಗಿದ್ರಮ್ಮ ನೀವು ಅಂತ ತಾತ ಬೈದಾಗ ಇಬ್ಬರು ನೀರು ಚೆಲ್ತಾರೆ. ಅವರು ಪವಿತ್ರ ದೇವ್ಗೆ ನೀರು ಚೆಲ್ಲಿ ಪವಿತ್ರಗೆ ನೀರು ಚೆಲ್ಲಿ ಇಲ್ಲೊಂದು ಸಾಂಗ್ ಬರುತ್ತೆ. ಸಾಂಗ್ ಬಂದಾಗ ನೀರು ಎರಚಾಡ್ಕೊತಾರೆ. ಇಬ್ಬರು ನೀರು ಎರಚಾಡ್ಕೊಂಡು ಮನೆಗೆ ಹೋಗೋಣ ನಡಿ ಅಂತ ಹೋಗ್ತಾರೆ. ಈ ಕಡೆ ಬಂದಾಗ ತಾತ ಇದು ಎಲ್ಲಿ ಹೋಗಿದ್ರಮ್ಮ ಪವಿ ಅಂತೆಲ್ಲ ತಾತ ಬೈದಾಗ ಅದು ತಾತ ಹುಡುಕ್ತಾ ಇರ್ತಾರೆ. ಅದು ತಾತ ಬಾವಿ ಹತ್ರ ನೀರು ಸೇದಕ್ಕೆ ಹೋಗಿದ್ವಿ ಅಂತೆಲ್ಲ ಹೇಳ್ದ. ಅದೇ ಎಲ್ಲ ಬಿಟ್ಟು ಆ ಕೆಲಸ ಇದಕ್ಕೆ ಮಾಡಕ್ಕೆ ಹೋಗಿದ್ವಿ ಅಂತೆಲ್ಲ ಹೇಳ್ದ. ಅದು ಅಲ್ಲ ತಾತ ನಿಮ್ಗೆ ಗೊತ್ತಾ ನಿಮ್ಗೆ ಗೊತ್ತಾ ಬಾವಿ ನೀರು ಎಷ್ಟು ಸ್ವೀಟ್ ಆಗಿದೆ ಅಂತೆಲ್ಲ ಹೇಳಿ ಅಂತ. ಹೌದಾ ಹೌದು ಅಂತೆಲ್ಲ ಹೇಳ್ದ. ನಾನು ಕುಡಿದೆ ಅದೇ ನೀರು ಎದಕ್ಕಪ್ಪ ಕುಡಿಯೋಕೆ ಹೋಗಿದ್ದಿ, ಊರಾಗಿಂದು ಚರಂಡಿ ನೀರೆಲ್ಲ ಅದಕ್ಕೆ ಹೋಗುತ್ತೆ ಅಂತೆಲ್ಲ ಹೇಳಿ. ಏನು ತಾತ ಹೇಳ್ತಾ ಇರೋದು ನೀವು ಅಂತೆಲ್ಲ ಹೇಳ್ದೆ. ಏನು ರೀ ಪವಿತ್ರ ಅವರೇ ಅಂತೆಲ್ಲ ರೀ ತಾತ ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿ. ನಡೆಯಪ್ಪ ಇದೆಲ್ಲ ಮಾಡಿ ಸುಸ್ತಾಗಿದೆಯಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀನಿ ಅಂತಾರೆ. ತಾತ ಈಗ ಬೇಡ ನಾನು ಇರಲಿ ಶರ್ಟ್ ಬಿಚ್ಚಪ್ಪ ಅಂತ. ತಾತ ಬೇಡ ಅಂತ ಅದೇನಾಗಲ್ಲ ಬಿಚ್ಚಪ್ಪ ಅಂತೆಲ್ಲ ಹೇಳಿದೆ. ಈ ಥರ ಟಯರ್ಡ್ ಆಗಿದೆಯಲ್ಲ ಸುಸ್ತಾಗಿದೆಯಲ್ಲ ಅಂತೆಲ್ಲ ಹೇಳಿ ಸರಿ ಶರ್ಟ್ ಬಿಚ್ಚಂತ ಆಯಿಲ್ ಹಚ್ಚಿ ಮಸಾಜ್ ಮಾಡ್ತಾರೆ ತಾತ. ಆ ಶರ್ಟ್ ಬಿಚ್ಚಿಸಿ ಅಂತೆಲ್ಲ ಹೇಳಿ ಶರ್ಟ್ ಎಲ್ಲ ಬಿಚ್ಚಿಸಿ ಆಯಿಲೆಲ್ಲ ಹಚ್ಚಿ ಮಸಾಜ್ ಮಾಡ್ತಾರೆ. ಆಯಿಲ್ ಹಚ್ಚಿ ಮಸಾಜ್ ಮಾಡಿದಾಗ ಆವಾಗ ಚೆನ್ನಾಗಿ ರಿಲ್ಯಾಕ್ಸ್ ಅನಿಸುತ್ತೆ ತಾತ, ಸ್ವಲ್ಪ ರಿಲ್ಯಾಕ್ಸ್ ಅನ್ಸಾಕತ್ತೈತಿ ಅಂತೆಲ್ಲ. ಇದನ್ನೆಲ್ಲ ಅವ್ರ ತಮ್ಮ ವೀಡಿಯೋ ಮಾಡ್ತಾ ಇರ್ತಾನೆ ಸುಮಂತ ವೀಡಿಯೋ ಮಾಡ್ತಾರೆ. ಸುಮಂತಗೆ ಖುಷಿ ಇದೆಯಲ್ಲ ನೋಡಿ. ನೀರು ಕಾಸಬೇಕು ಅಂತೆಲ್ಲ ಹೇಳಿ ಪವಿತ್ರನ ಹಂಡೆಗೆ ನೀರು ಹಾಕೊಂಬಂದ. ತಾತ ನಾನು ಕಾಸ್ತೀನಿ ಅಂತ. ಏನು ಕಾಸ್ತಿತ್ತು ನೀವು ಅಂತೆಲ್ಲ ಹೇಳಿದೆ. ನಾನು ಹಳ್ಳಿಯವನೇ ಅಲ್ಲ ತಾತ, ನಾನು ಸ್ವಲ್ಪ ನೀರು ಕಾಸ್ತೀನಿ ಇವಾಗ ಅಂತೆಲ್ಲ ಹೇಳ್ದೆ. ಏನು ನೀರು ಕಾಸ್ತೀಯೋ ನೀನು ಅಂತೆಲ್ಲ ತಾತ ಬೈತಾರೆ. ಅದೆಲ್ಲ ಊದಿದಾಗ ಅದು ಒಲೆಗಿಂದ ಬೂದಿ ಎಲ್ಲ ಮುಖಕ್ಕೆ ಹಾಡ್ಕೊಂಡು ಮುಖ ಅಸಹ್ಯ ಆಗಿಬಿಟ್ಟಿರ್ತೈತೆ ಧೂಳೆಲ್ಲ ಆಗಿ. ಅದೇ ಟೈಮ್ಗೆ ನಮ್ರತ ಇಲ್ಲಿ ವೀಡಿಯೋ ಕಾಲ್ ಮಾಡಿರ್ತಾರೆ. ನಮ್ರತ ವೀಡಿಯೋ ಕಾಲ್ ಆ ಡಾಕ್ಯುಮೆಂಟ್ಸ್ಗೆ ನಿಮಗೆ ತುಂಬ ಎಲ್ಲ ಮನೆಯವರೆಲ್ಲ ನಗ್ತಾ ಇರ್ತಾರೆ. ತಾತ ಅಳಿಯಮ್ಮಯ್ಯ ಅವರ ನೀರು ಕಾಸ್ತೀನಿ ಅಂತ ಹೇಳಿದರೆ ಕೇಳಿಲ್ಲ. ಪವಿತ್ರ ನಾನು ಕಾಸ್ತೀನಿ ಅಂತ ಬಂದರೆ ಹೀಗೆ ನೋಡು ಮುಖ ಎಲ್ಲ ಈ ಥರ ಮಾಡ್ಕೊಂಡಾರ ಅಂತೆಲ್ಲ ಹೇಳಿ. ಅದೇ ಟೈಮ್ಗೆ ಅವ್ರ ತಂದೆ ಫೋನ್ ಬರ್ತಾರೆ. ತಗೋಪ್ಪ ಫೋನ್ ಬಂದಿದೆ ಅಂತ ಗೊತ್ತಾ. ಫೋನ್ ನಮ್ರತ ಫೋನ್ ಮಾಡಿ ವಿಡಿಯೋ ಕಾಲು ಅದು ಅರ್ಜೆಂಟ್ ಇದೆ ನಿಂದು ಡಾಕ್ಯುಮೆಂಟ್ಸ್ಗೆ ಸೈನ್ ಬೇಕು ಅಂತೆಲ್ಲ ಹೇಳಿದಾಗ ಹೌದಾ ಅಂತೆಲ್ಲ ಹೇಳಿ ಸರಿ ಬಂದೆ ಅಂತೆಲ್ಲ ಹೇಳ್ತಾರೆ. ಸರಿ ಬಂದೆ ಅಂತೆಲ್ಲ ಬರ್ತೀನಿ ನಮ್ರತ ಇವತ್ತು ಅಂತೆಲ್ಲ ಹೇಳಿ ಎಷ್ಟು ಇದೇ ರೀತಿ ಹೇಳ್ತಾ ಇದೆಯಾ, ಹೋಗು ನನ್ನ ಲ್ಯಾಪ್ಟಾಪಲ್ಲಿ ಫೈಲ್ ಇದೆ ಆ ಫೈಲ್ ಒಳಗೆ ಹೋಗಿ ಚೆಕ್ ಮಾಡು ಅಂತೆಲ್ಲ ಹೇಳಿದೆ. ಬೆಳಿಗ್ಗೆಯಿಂದ ಅದೇ ಕೆಲಸ ಮಾಡಿ ಹುಡುಕ್ತಾ ಇದ್ದೀನಿ ಸಿಗ್ತಾ ಇಲ್ಲ ಅಂತೆಲ್ಲ ಹೇಳಿದೆ. ಈ ಕಡೆಯಿಂದ ಏನು ಇಷ್ಟೆಲ್ಲ ರೀ ನನ್ನ ಅದೆಲ್ಲ ಏನು ಹೇಳಿ ಫೋನ್ ಇಡ್ತಾಳ ಹೇಳಿ ಅದು ಮುಖ ಎಲ್ಲ ಹಂಗಾಗಿದ್ದೆಲ್ಲ ಗೊತ್ತಾಗುತ್ತೆ ನೋಡ್ತಾಳ. ಅದೇ ಸರಿ ಏನು ರೀ ನಮ್ಮ ಮರ್ಯಾದೆ ಹೋಗ್ತಾ ಇದ್ದೀನಿ ನೀವು ನಾನು ಕಾಪಾಡ್ತಾ ಇಲ್ಲಲ್ಲ ಅಂತೆಲ್ಲ ಹೇಳಿದೆ. ಸರಿ ಅಂತೆಲ್ಲ ಹೇಳಿ ಪವಿತ್ರ ಬಂದು ಬೇಲ್ ತೊಗೊಂಡು ಮುಖ ಒರೆಸಿದಾಗ ಆವಾಗ ನೀರು ಕಾದಿದೆ ಅಂತೇಳಿ ತಾತ ಚೆಕ್ ಮಾಡ್ತಾರೆ. ಸುಮಂತ ಬಾರು ಸುಮಂತ ಇದು ಮುಖ ಒರೆಸ್ತಾ ಇರೋದು ಬೇಲ್ ತೊಗೊಂಡು ಮುಖ ಒರೆಸ್ದಾಗ ವೀಡಿಯೋ ಮಾಡ್ಕೊತಾರೆ. ನೀರು ಕಾದಿದೆ ಅಂತೆಲ್ಲ ಹೇಳಿ ಸುಮಂತ ಬಾರು ಅಂತ ಕೆಳಗಿಳಿಸ್ಬೋದು. ಸರಿ ಅಳಿಯಂದ್ರೆ ಸ್ನಾನ ಮಾಡಿ ಅಂತೀರಲ್ಲ ತಾತ ಹೆಂಗಂತ. ಸರಿ ಪವಿತ್ರ ಕಡಲೆ ಹಿಟ್ಟು ಕಲಿಸ್ತಾ ಇರ್ತಾ ನೋಡಿ ಆ ತಲೆನ ಹಂಡೆದಲ್ಲಿ ಕಾಲಿಡಬೇಕು ತಲೆ ಇಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ ಸುಮಂತ ನಿಮ್ಮ ಭಾವ ಅಂತೆಲ್ಲ ಹೇಳಿದಾಗ ಅದೇನಿದು ಅಂತೆಲ್ಲ ಹೇಳಿದಾಗ ಅದೇ ಟೈಮಿಗೆ ನನಗೆ ಗೊತ್ತು ಸ್ನಾನ ಎಲ್ಲಿ ಮಾಡಬೇಕಂದ್ರೆ ಇಲ್ಲೇ ಮಾಡ್ಬೇಕು ಸ್ನಾನ ಎಲ್ಲಿ ಈ ಓಪನ್ ಪ್ಲೇಸ್ ಒಳಗೆ ಸ್ನಾನ ಮಾಡಬೇಕಾ ನಾನು ಅಂತ ಕೇಳ್ತಾನೆ. ಹಾಂ ಅಂತೆಲ್ಲ ಹೇಳ್ದಾನ. ನನಗೆ ಅದೇನಾಗಲ್ಲ ಬಿಡ್ರಿ ಅಂತೆಲ್ಲ ಹೇಳಿ ಅಕ್ಕ ನಿನ್ನ ಪ್ಲೇಟಲ್ಲಿ ಇಡಕ್ಕ ಅಂತೆಲ್ಲ ಹೇಳಿ ಒಂದು ಇದು ಹಿಡ್ಕೊತ
ಇದು ಶಾಲ್ ಥರ ಅಡ್ಡ ಹಿಡ್ಕೊಂಡು ಬಾಬಾ ನೀವು ಈಗ ಆರಾಮ್ ಸ್ನಾನ ಮಾಡ್ಬೋದು, ಈ ಓಪನ್ ಪ್ಲೇಸಲ್ಲಿ ಹೆಂಗ್ರಿ ಸ್ನಾನ ಮಾಡಿ, ಏನಾಗಲ್ಲ, ನಿಮ್ಮನ್ನು ಯಾರು ನೋಡಲ್ಲ, ನೀವು ಸ್ನಾನ ಮಾಡಿ ಇಲ್ಲೇ ಅಂತೆಲ್ಲ ಹೇಳಿದೆ. ಯಾರೂ ನೋಡಲ್ಲ ನಿಮ್ಮನ್ನು, ಸರಿ ಅಂತೆಲ್ಲ ಹೇಳಿ ಕುಂತ್ಕೊಂಡು ಸ್ನಾನ ಮಾಡಿದೆ. ಸರಿ ಅಂತೇಳಿ ಅಲ್ಲೇ ಸ್ನಾನ ಮಾಡಬೇಕು ಅಂತ ಕುಂತಿರ್ತಾನೆ. ಸ್ನಾನ ಮಾಡಬೇಕಂತ ಕುಂತಿರೋ ಟೈಮ್ ಒಳಗೆ ಈ ಕಡೆ ಸ್ನಾನ ಮಾಡಿ ಸೋಪ್ ಹುಡುಕ್ತಾ ಇರ್ತಾನೆ. ಸೋಪ್ ಹುಡುಕ್ತಾ ಇರ್ಬೇಕಾದ್ರೆ ಈ ಕಡೆ ಪವಿತ್ರ ಇದ್ದು, ಸಾರ್ ಸೋಪ್ ಹುಡುಕ್ತಾ ಇದ್ದೀರಾ ಅಂದರೆ, ರೀ ನಾನು ನೋಡಬೇಡ್ರಿ, ನಾನು ಸ್ನಾನ ಮಾಡೋದು ನೋಡಲ್ಲ ಸಾರ್, ನೀವು ಸೋಪ್ ಹುಡುಕ್ತೀನಿ ನಿಮ್ಗೆ ಹೆಂಗ್ರಿ ಗೊತ್ತು, ನಾನು ನೋಡಿಲ್ಲ ನಿಮ್ಗೆ ಹೆಂಗ್ರಿ ಗೊತ್ತು ಸೋಪ್ ಹುಡುಕ್ತಾ ಇಲ್ಲ ಅಂದರೆ, ಅದು ಏನಿಲ್ಲ, ನಮ್ಮ ಹಳ್ಳಿಯಲ್ಲಿ ಇದೇ ರೀತಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿದಾಗ ಕಡಲೆ ಹಿಟ್ಟು ಹಚ್ಚಿ ಸ್ನಾನ ಮಾಡೋದು ಅಂತೆಲ್ಲ ಹೇಳಿದೆ. ಹೌದೇನ್ರಿ ಅಂತೆಲ್ಲ ಹೇಳಿ ಬಿಸಿ ನೀರು ಹಾಕ್ಕೊಂಡ್ಬಿಡ್ದೆ. ಬಿಸಿ ನೀರು ಹಾಕ್ಕೊಂಡು ಅದೇ ಟೈಮಿಗೆ ಹಿಟ್ಟೆಲ್ಲ ಹಚ್ಕೊಂಡು ಇದೇ ಚಾನ್ಸ್ ಸಿಕ್ಕಿದೆ ಅಂತ ಸುಮಂತ ಇಲ್ಲಿ ವೀಡಿಯೋ ಮಾಡ್ತಾನೆ ಇರ್ತಾನೆ. ಸುಮಂತ ಪ್ರತಿಯೊಂದು ಕ್ಯಾಪ್ಚರ್ ಮಾಡ್ತಾ ಇದ್ದಾನೆ, ಅವ್ರ ಭಾವಂದು ಅವ್ರ ಅಕ್ಕಂದು ಎಲ್ಲದು ಕ್ಯಾಪ್ಚರ್ ಮಾಡಿ. ನಾನು ಸುಮಂತ ನೀನು ನೋಡಬೇಡ, ಇಲ್ಲಿ ಅಕ್ಕ ನೀನು ನೋಡಬೇಡ, ನಾನು ನೋಡಲ್ಲ, ಇವಾಗ ನೀವು ನಾನು ಇಬ್ಬರು ನೋಡ್ಕೊಂಡು ನಿಂತರೆ ಬಾಬಾ ಇವತ್ತು ಸ್ನಾನನೇ ಮಾಡಲ್ಲ ಕಣೆ ಅಂತೆಲ್ಲ ಹೇಳಿದೆ. ಸರಿ ಕಣೋ ಸುಮಂತ ಅಂತೆಲ್ಲ ಹೇಳಿ ಶಾಲ್ ಅಡ್ಡ ಹಿಡ್ಕೊತ ಇಬ್ಬರು ನಗ್ತಾ ಇರ್ಬೇಕಾದ್ರೆ ಬೈದು ಬಿಡ್ತಾರೆ. ಇಬ್ಬರು ಇದು ಮಾಡ್ತಾ ಇರ್ಬೇಕಾದ್ರೆ ನಗ್ಬಿಡ್ತಾರೆ. ಅದೇ ಟೈಮಿಗೆ ತಾತ ಬಂದು, ಇವತ್ತು ಸ್ನಾನ ಮಾಡ್ದಂಗೆ ಅಪ್ಪ ನೀನು ಅಂತೆಲ್ಲ ಹೇಳಿ ತಾತ ಬಂದು ಬಿಸಿ ನೀರು ಹಾಕಿ ಸ್ನಾನ ಮಾಡಿಸ್ಬಿಡ್ತಾರೆ. ಸ್ನಾನ ಮಾಡಿಸಿದಾಗ ನಾನು ಹೇಳಿದ್ರು ಕೇಳ್ತಾ ಇಲ್ಲ, ಅವ್ರು ಕದ್ದು ನಾನು ನೋಡ್ತಾ ಇದ್ದಾರಾ ಅಂತೆಲ್ಲ ಹೇಳಿ ಸರಿ ಸ್ನಾನ ಮಾಡೋಣ ನಡಿ ಅಂತ ತಾತ ಬಂದು ಸ್ನಾನ ಮಾಡಿಸ್ತಾನೆ. ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿ ಪವಿತ್ರಗೆ ಖುಷಿ ಇವನು ಸುಮಂತ ಅಂತ ವೀಡಿಯೋ ಮಾಡ್ತಾನೆ ಇರ್ತಾನೆ. ಸುಮ್ಮನೆ ಇರೋ ಬಂದ್ ಮಾಡು ವೀಡಿಯೋ ಅಂತ ಅವ್ರ ಅಕ್ಕ ಸನ್ನೆ ಮಾಡಿದ್ರು ಸುಮಂತ ಕೇರ್ ಮಾಡಲ್ಲ, ಅದನ್ನೆಲ್ಲ ಹಂಗೆ ವೀಡಿಯೋ ಮಾಡ್ತಾನೆ ಇರ್ತಾನೆ ಸುಮಂತ. ಅದೇ ಟೈಮ್ಗೆ ಇಲ್ಲಿ ದೇವ್ ಶರ್ಟ್ ಹಾಕ್ಕೊಂಡು ಒಳಗೆ ಬಂದು ಬಟ್ಟೆ ಚೇಂಜ್ ಮಾಡಿ ಶರ್ಟ್ ಹಾಕ್ಕೊಂಡು ಬರ್ತಾನೆ. ನೋಡಿ ಇದು ನಮ್ಮ ಅಳಿಯಂದ್ರು, ನಮ್ಮ ಹಳ್ಳಿ ಗತ್ತು ಅಂತೆಲ್ಲ ಹೇಳಿದಾಗ, ಹೌದಾ ತಾತ ತುಂಬ ಇದು ಫೀಲ್ ಆಗ್ತಾ ಇದೆ ತಾತ ನನಗೆ ಅಂತೆಲ್ಲ ಹೇಳಿದ್ರೆ, ತುಂಬ ಖುಷಿ ಫೀಲ್ ಸರಿ ಅಂತೇಳಿ ತಾತ ಟವಲ್ ಹಾಕ್ತಾರೆ. ತುಂಬ ಹಳ್ಳಿಯವನು ಅನ್ಸಕತ್ತಿದೆ. ಇದನ್ನು ಮತ್ತೆ ಸುಮಂತ ಮತ್ತೆ ವೀಡಿಯೋ ಮಾಡ್ತಾನೆ. ಪವಿತ್ರ ನಗ್ತಾನೆ ಇರ್ತಾನೆ. ಪವಿತ್ರ ನಗ್ತಾ ಇರಬೇಕಾದ್ರೆ ಈ ಕಡೆಯಿಂದ ಅವರು ದೇವ್ ಸಾರ್ ಅವರಮ್ಮ ಇದು ಯಾರ ಹತ್ರನೂ ಫೋನಲ್ಲಿ ಮಾತಾಡ್ತಾ ಇರ್ತಾರೆ. ದೇವ್ ಸಾರ್ ಅವರಮ್ಮ ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇರಬೇಕಾದ್ರೆ, ನೋಡಿ ನೀವು ಒಂದು ಸ್ಯಾಂಪಲ್ ಅಂದರೆ ತೊಗೊಂಬಂದ್ಬಿಡಿ, ಸ್ಯಾಂಪಲ್ ನೋಡಿದರೆ ಏನಂತ ಡಿಸೈಡ್ ಮಾಡೋಕ್ಕಾಗುತ್ತೆ ಅಂತೆಲ್ಲ ಹೇಳಿದಾಗ, ಅದು ಮೇಡಮ್ ಅಂತೆಲ್ಲ ಹೇಳಿ ಅತ್ತೆ ಅಂತ ಇವರು ಅವು ಬಂದು ಜಗಳ ಮಾಡ್ತಲ್ಲ, ಅತ್ತೆ ನನಗೆ ದೇವ್ಗಿಂತ ಪವಿತ್ರನ್ನೇ ಏನೋ ಮಾಡ್ತಾ ಇದ್ದಾಳ, ಬರೋಕ್ಕೆ ಬಿಡ್ತಾ ಇಲ್ಲ ಅಂತೆಲ್ಲ ಅನಿಸುತ್ತೆ ಅಂತ. ಸರಿ ಅವ್ರು ಬರಲಿದ್ರೇನಾಯಿತು, ನಾವೇ ಹೋಗೋಣ ಹಳ್ಳಿಗೆ ಅಂತೆಲ್ಲ ಹೇಳಿ ಅವರು ಮೇಡಮ್ ಅವರು ಹೇಳ್ತಾರೆ. ಮೇಡಮ್ ಅವ್ರು ಹೇಳ್ದಾಗ, ಅಯ್ಯಪ್ಪ ರೆಡಿ ಆಗು ಅಂತೆಲ್ಲ ಹೇಳಿ ಡ್ರೈವರ್ಗೆ ಸ್ವಲ್ಪ ಕಾರ್ ರೆಡಿ ಮಾಡೋಕ್ಕೆ ಹೇಳಿ ಅಂತೆಲ್ಲ ಹೇಳ್ತಾ, ಸರಿ ಅಂತೆಲ್ಲ ಹೇಳಿ, ನೋಡಿ ಹಳ್ಳಿಗೆ ಅವ್ರು ಬರಲಿಲ್ದ್ರೇನಾಯಿತು, ನಾವೇ ಹೋಗ್ತಾ ಇದ್ದೀವಲ್ಲ ಅಷ್ಟೇ ಅಂತೆಲ್ಲ ಹೇಳಿ ಆ ಕಡೆ ಥ್ಯಾಂಕ್ ಗಾಡ್ ನಾನೇ ಹಳ್ಳಿಗೆ ಹೋಗೋಣ ಅಂದ್ಕೊಂಡೆ, ಅಷ್ಟರೊಳಗೆ ಅತ್ತೇನೆ ಹಳ್ಳಿಗೆ ಹೋಗೋಣ ಅಂದ್ಬಿಟ್ರು. ಓ ಮೈ ಗಾಡ್ ಥ್ಯಾಂಕ್ಸ್ ಅಂತೆಲ್ಲ ಹೇಳಿ ಈ ಕಡೆ ಫೋನ್ ಇಟ್ಬಿಡ್ದೆ. ನೆಕ್ಸ್ಟ್ ರಾಧಿಕಾ ಅವ್ರ ಒಳಗೆ ಹೋಗ್ತಾರೆ. ನಮ್ರತಾ ಗೇಲಿ ಹೋಗಿದ್ದೆ. ಈ ಕಡೆ ನಮ್ರತಾ ಇದ್ದು, ನಾಳೆ ಹೆಂಗೆ ಹೋಗಬೇಕು, ನಾಳೆ ಇವರು ಹಳ್ಳಿಗೆ ಬಂದಿದ್ದ ದೇವ್ ಸಾರ್ ಎಲ್ಲ ಹಳ್ಳಿ ಜನ ಎಲ್ಲ ಅಳಿಯಂದ್ರಿಗೆ ಆತಿಥ್ಯ ಮಾಡಬೇಕು ಅಂತ ಎಲ್ಲ ಒಟ್ಟಿಗೆ ಬರ್ತಾ ಇದ್ದಾರೆ, ನಡಿ ಸರ್ ನಾವು ಹೋಗೋಣ ಅಂದರೆ, ಇಲ್ಲ ಬಿಡು ನಾನು ಹೋಗಲ್ಲ ಅಂತೆಲ್ಲ ಹೇಳಿ ನಾನು ಇಲ್ಲೇ ಇರ್ತೀನಿ ಅಂತೇಳಿ, ನಡಿ ನಮ್ಮ ಮನೇಲಿ ಲಾಡು ತಿನ್ನು, ಹೋಳಿಗೆ ತಿನ್ನು, ನಮ್ಮದು ಮೈಸೂರು ಪಾಕ್ ತಿನ್ನು ಎಲ್ಲ ಅಂತ ಒಬ್ಬೊಬ್ಬರು